ಎಲ್ರಿಗೂ ನಮಸ್ತೆ. ನಾನು ವೆಂಕಟೇಶ್ ಫ್ರಮ್ ಸೆರಾಕ್ಯಾರ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಹೆಲ್ತ್ ಎಲ್ಲ ಹೇಗಿದೆ? ಆ್ಯಕ್ಚುಲಿ ನಮ್ಮ ದೇಶದಲ್ಲಿ, ಭಾರತ ದೇಶ ಸ್ಪಿರಿಚುವಲ್ ದೇಶ ಅಂದರೆ ಹೇಳ್ತಾರೆ. ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ, ಪಂಚಭೂತಗಳ ಬಗ್ಗೆ ಮಾತಾಡ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆನ್ಸ್ ಅಂದರೆ ಹೇಳಿ. ಅವರೆಲ್ಲ ಬಂದು ನ್ಯಾಚುರಲ್ ಆಗಿನೇ ಹೆಲ್ತನ್ನು ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ದೊಡ್ಡವರ ಹತ್ರ ಎಲ್ಲ ಬಂದು ಅಭ್ಯಾಸ ಇತ್ತು, ಸೂರ್ಯ ನಮಸ್ಕಾರ, ಆಮೇಲೆ ವೀಕ್ಲಿ ಒನ್ಸ್ ಉಪವಾಸ, ಅಡಿಗೆ ಮಾಡುವುದರಲ್ಲಿ ಅವ್ರ ಹತ್ರ ಡಿಫ್ರೆಂಟ್ ಇತ್ತು, ಅವ್ರ ಪಾತ್ರಗಳು ಡಿಫ್ರೆಂಟ್ ಇತ್ತು. ಸೊ ಹೆಲ್ತಿಯಾಗಿನೇ ಇದ್ರು. ಆವಾಗ ಬಂದು ಅಷ್ಟು ಪೆಸ್ಟಿಸೈಡ್ಸ್ ಇಲ್ಲ. ಈ ಪಂಚಭೂತ ಎಷ್ಟು ಇಂಪಾರ್ಟೆಂಟ್. ಈ ಪಂಚಭೂತ ಸರಿ ಇರುವಾಗನೇ ಅದನ್ನ 5 ವಿಷಯ ಇದೆ ಅಲ್ವಾ ಪಂಚಭೂತ, ಅದರಿಂದನೇ ನಮ್ಮ ದೇಹ. ಒಂದು ಆಕಾಶ ಹೇಳ್ತಾರೆ, ಒಂದು ಸೂರ್ಯ ಬಿಸಿ ಅದೇ ಹೇಳ್ತಾರೆ, ಒಂದು ನೀರು, ನೆಕ್ಸ್ಟ್ ಮಣ್ಣು, ನೆಕ್ಸ್ಟ್ ಗಾಳಿ. ಈ 5 ವಿಷಯ ನಮ್ಮವರೆಲ್ಲ ಬಂದು ಅದನ್ನ ಬಂದು ದೇವರ ಸ್ಥಾನದಲ್ಲಿ ಇಟ್ರು. ಆಕಾಶ ಅಂದ್ರೆ ಇಟ್ಸ್ ಅ ಸ್ಪಿರಿಚುವಲ್. ಅದು ಒಂದು ವ್ಯಕ್ತಿಗೆ ಬಂದು ಕಂಪಲ್ಸರಿ ಆ ಸ್ಪಿರಿಚುವಲ್ ಅಂದ್ರೆ ಒಂದು ವಿಷಯ ತುಂಬಾ ಇಂಪಾರ್ಟೆನ್ಸ್. ಅದು ಇಲ್ಲಂದ್ರೆ ದರ್ ಇಸ್ ನೋ ಗುಡ್ ಆರ್ ಇನ್ ಆಫ್ ಲೈಫ್. ನೆಕ್ಸ್ಟ್ ಬಂದು ಸೂರ್ಯ ಬಿಸಿ, ಸೂರ್ಯ ಭಗವಾನ್ ಅಂದ್ರೆ ಹೇಳಿದ್ರು. ನೀರು ನದಿ, ನೀರಿಗೆ ಬಂದು ತಾಯಿ ಅಂದ್ರೆ ಹೇಳಿದ್ರು, ಭೂಮಿಗೆ ತಾಯಿ ಅಂದ್ರೆ ಹೇಳಿದ್ರು, ಗಾಳಿಗೆ ಬಂದು ವಾಯು ಭಗವಾನ್ ಅಂದ್ರೆ ಹೇಳಿದ್ರು. ಈ 5 ವಿಷಯಗಳು ನಮಗೆ ಇಂಪಾರ್ಟೆಂಟ್. ಈ 5 ವಿಷಯಗಳು ಸರಿ ಇರುವಾಗ ನಾವು ಒಂದು ಹೆಲ್ತ್ ಚೆನ್ನಾಗಿರುತ್ತೆ, ಸರಿ ಇರುತ್ತೆ. ಇವಾಗ ಈ 5 ವಿಷಯಗಳು ಹೆಂಗಿದೆ, ಸ್ಪಿರಿಚುವಲಿ ಪರ್ಫೆಕ್ಟ್ ಆಗಿ ನಾವು ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿರ್ತೀವ, ಇಲ್ಲ ಜಸ್ಟ್ ಸಂಪ್ರದಾಯ ಮಾತ್ರ ಮಾಡ್ತಾ ಇದೀವ. ಒಂದು ನಾವು ದೇವಸ್ಥಾನ ಹೋಗುವುದು, ಇಲ್ಲ ಪೂಜೆ ಮಾಡುವುದು, ಇಲ್ಲ ನಮಸ್ಕಾರ ಮಾಡುವುದು, ಇಲ್ಲ ಧ್ಯಾನ ಮಾಡುವುದು, ಜಸ್ಟ್ ಒಂದು ಸಂಪ್ರದಾಯವಾಗಿ ಹೋಗಿ ಮಾಡ್ಕೊಂಡು ಹೋಗ್ತಾ ಇದೀವ, ಇಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಆ ಪೂಜೆಯಲ್ಲಿನೋ ಇಲ್ಲ ಪ್ರೇಯರ್ ಹಾಲಲ್ಲಿನೋ ಒಂದು ನಮಾಜ್ ಮಾಡುವುದ್ರಲ್ಲೋ ಒಂದು ಹಾಫ್ ಅನ್ ಅವರ್ 1 ಅವರ್ ವಿ ಆರ್ ಸ್ಪೆಂಡಿಂಗ್ ಕರೆಕ್ಟ್ಲಿ. ಇಲ್ಲ ಯಾರಾದರೂ ಒಬ್ರು ಹೇಳಬೇಕು, ನಮಗೋಸ್ಕರ ಯಾರಾದರೂ ಒಂದು ಮಾಡಬೇಕು, ನಾವು ಓದಕ್ಕೆ ರೆಡಿ ಇಲ್ಲ. ಸೊ ಆ ಒಂದು ವಿಷಯ ಸರಿ ಇರುವಾಗ ನಮ್ಗೆ ಸ್ಟ್ರೆಸ್ ಪ್ರಾಬ್ಲಮ್ಸೇ ಇರಲ್ಲ. ನೆಕ್ಸ್ಟ್ ಸೂರ್ಯ ಭಗವಾನ್ ಅಂದ್ರೆ ಹೇಳ್ತಾ ಇದ್ರು, ಸೂರ್ಯ ನಮಸ್ಕಾರ ಅಂದ್ರೆ ಹೇಳ್ತಾ ಇದ್ರು. ಇವಾಗ ಯಾರು ಒಂದು 15 ಮಿನಿಟ್ಸ್ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ನಾವು ಯಾರನ್ನೇ ಇಲ್ಲ, ವಿ ಆರ್ ಆಲ್ ಅಂಡರ್ ದ ರೂಫ್. ನೆಕ್ಸ್ಟ್ ಗಾಳಿ, ಓಕೆ ಪೊಲ್ಯೂಟೆಡ್ ಗಾಳಿ ಆಗಿದೆ, ವಾಯು ಭಗವಾನ್ ಪೊಲ್ಯೂಟೆಡ್ ಮಾಡ್ಬಿಟ್ಟಿದೀವಿ ನಾವು. ಸೂರ್ಯ ಭಗವಾನ್ ಅಂದ್ರೆ ಸೂರ್ಯನ ಕೆಳಗಡೆ ನಾವು ನಿಲ್ಲಕ್ಕೆ ಒಂದು 15 ಮಿನಿಟ್ಸ್ ನಿಲ್ಲಕ್ಕೆ, ಡೈರೆಕ್ಟ್ ಆಗಿ ಸೂರ್ಯ ಕಿರಣಗಳು ಬೆಳಕ್ಕೆ ನಾವು ರೆಡಿ ಇಲ್ಲ. ಅಂಡರ್ ದ ರೂಫ್ನೇ ನಾವು ಜೀವನ ಇದೆ. ನೀರು ಪೊಲ್ಯೂಟೆಡ್ ಆಗಿದೆ, ಒಂದು ಪರ್ಫೆಕ್ಟ್ pH ವ್ಯಾಲ್ಯೂ ಇರುವಂತ ನೀರು ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ವಾಟರ್ ಫಿಲ್ಟರ್ ಇದೆ, RO ಇದೆ ಅಂದ್ರೆ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ಹೋಗಿ ಟೆಸ್ಟ್ ಮಾಡಿ ನೋಡುವಾಗ ಅದರಲ್ಲಿ ಏನು ಶಕ್ತಿಗಳಿರಬೇಕು ಅದು ಏನು ಅದರಲ್ಲಿ ಇಲ್ಲ. ನೀರು ಸರಿ ಇಲ್ಲ, ಬಿಸಿಲು ನಮಗೆ ಪರ್ಫೆಕ್ಟ್ ಆಗಿ ಆ ವಿಟಮಿನ್ ಡಿ ಸೂರ್ಯಕಿರಣಗಳು ಅದನ್ನು ಸರಿ ಇಲ್ಲ, ಗಾಳಿ ಅದನ್ನು ಸರಿ ಇಲ್ಲ. ನಮ್ಮ ಮೈಂಡ್ ವೈಸ್ ಸ್ಟ್ರೆಸ್ಲೆಸ್, ಒಂದು ನೆಮ್ಮದಿಯಾಗಿ ಒಂದು ಹಾಫ್ ಅನ್ ಅವರ್ ಒಂದು ಪೂಜೆಯಲ್ಲಿ ಕೂತ್ಕೊಂಡು ನಮ್ಮ ಕೈಯಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ. ಸಂಪ್ರದಾಯಗಳು ಬೇಕಂದ್ರೆ ಮಾಡ್ತೀವಿ, ಬಟ್ ಹಾಫ್ ಅನ್ ಅವರ್ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ ಎವ್ರಿ ಡೇ ರೆಗ್ಯುಲರ್ ಆಗಿ, ಅದನ್ನು ನಮ್ಮ ಹತ್ರ ಇಲ್ಲ. ನೆಕ್ಸ್ಟ್ ಮುಖ್ಯವಾಗಿರುವಂತ ಒಂದು ವಿಷಯ, ಭೂಮಿ ತಾಯಿ ಅಂದ್ರೆ ಹೇಳ್ತೀವಿ. ಆ ಭೂಮಿ ತಾಯಿನು ಕೊಬ್ಬರಿ ಅಂದ್ರೆ ಹಾಕಿ, ಪೆಸ್ಟಿಸೈಡ್ಸ್ ಅಂದ್ರೆ ಹಾಕಿ ನಾವು ತಿನ್ನುವುದು ಎಲ್ಲಾನು ವಿಷವಾಗಿ ಇದೆ. ಎಲ್ಲಾರು ಆ ನ್ಯೂಸ್ ನೋಡಿರ್ತೀರಾ. ಒಂದು ಮುಂಬೈಯಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಸಿಚುವೇಶನ್ಸ್. ನೆಕ್ಸ್ಟ್ ಬಂದು ಪಂಜಾಬ್ ಇಂದ ಒಂದು ಕ್ಯಾನ್ಸರ್ ಟ್ರೈನ್ ಅಂದ್ರನೇ ಹೇಳಿ ಮುಂಬೈಗೆ ಬಿಡ್ತಾ ಇದ್ದಾರೆ. ವೀಕ್ಲಿ ಒನ್ಸ್ ಹೋಗುತ್ತೆ, ಅದರಲ್ಲಿ ಫುಲ್ ಆಗಿ ಕ್ಯಾನ್ಸರ್ ಪೇಷಂಟೇ ಹೋಗ್ತಾರೆ. ಏನಕ್ಕೋಸ್ಕರ ಪಂಜಾಬ್ ಅಲ್ಲಿ ಆತರ ಕ್ಯಾನ್ಸರ್ ಟ್ರೈನ್ ಬಿಟ್ರೆ ಅಂದ್ರೆ ಹೈಯೆಸ್ಟ್ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇಸ್ ದ ಪಂಜಾಬ್. ಸೊ ದಯವಿಟ್ಟು ಈ 5 ವಿಷಯಗಳನ್ನು ಸ್ವಲ್ಪ ಗಮನ ಕೊಡಿ. ಸ್ಪಿರಿಚುವಲ್ ಫಸ್ಟ್ ವಿಷಯ ಆಕಾಶ, ನೆಕ್ಸ್ಟ್ ಸೂರ್ಯಕಿರಣಗಳು, ಬಿಸಿ, ವಿಟಮಿನ್ ಡಿ, ನೆಕ್ಸ್ಟ್ ವಾಯು ಗಾಳಿ, ನೆಕ್ಸ್ಟ್ ನೀರು, ನೆಕ್ಸ್ಟ್ ಭೂಮಿ. ಈ 5 ವಿಷಯಗಳು ನಮ್ಮ ಹತ್ರ ಹೇಗಿದೆ ಅಂದ್ರೆ ಫಸ್ಟ್ ಯೋಚನೆ ಮಾಡಿ. ಅದು ಸರಿ ಇರುವಾಗ ನಾವು ಆರೋಗ್ಯವಾಗಿ ಇರ್ತೀವಿ. ಇಲ್ಲ ಇದು ಆರ್ಟಿಫಿಷಿಯಲ್ ಆಗಿ ನಮ್ಗೆ ಹೆಂಗೆ ಸಿಗ್ಬೇಕಂದ್ರೆ ಯೋಚನೆ ಮಾಡಿ. ಈ 5 ವಿಷಯಗಳು ನೀವು ಸರಿ ಮಾಡುವಾಗ ನಿಮ್ ಲೈಫ್ ಬಂದು ಹೆಲ್ತಿ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನ ಗಮನ ಕೊಟ್ಟು ನಿಮ್ಗೆ ಏನೇ ಹೆಲ್ತ್ ಇಶ್ಯೂಸ್ ಇರುವಾಗನು ಒಂದು ಅನಲೈಸ್ ಮಾಡಿ. ನಾವು ಶ್ವಾಸ ಮಾಡುವಂತ ಗಾಳಿ, ನಾವು ಕುಡಿಯುವಂತ ನೀರು, ನಮಗೆ ಬಿಸಿಲು ಬೇಕಾಗಿರುತ್ತೆ, ವಿಟಮಿನ್ ಡಿ, ನೆಕ್ಸ್ಟ್ ಬಂದು ನಾವು ಮಾಡುವಂತ ಊಟ, ಈ ವಿಷಯಗಳು ಸರಿ ಮಾಡುವಾಗ ಖಂಡಿತ ಆಗಿ ನಿಮ್ಮ ಆರೋಗ್ಯ ಸರಿ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ಸ್ ಏನಂದ್ರೆ ಹುಡುಕಿ, ಇಲ್ಲಾಂದ್ರೆ ಸೆರಾಕ್ಯಾರ್ ವಿಸಿಟ್ ಮಾಡಿ. ಖಂಡಿತ ಆಗಿ ಈ 5 ವಿಷಯಗಳನ್ನು ಸರಿ ಮಾಡಕ್ಕೆ ಅಲ್ಲಿ ಒಂದು ಸೊಲ್ಯೂಷನ್ಸ್ ನಿಮಗೆ ಫ್ರೀ ಆಗಿ ಸಿಕ್ಕುತ್ತೆ. ರೆಗ್ಯುಲರ್ ಆಗಿ ಅಲ್ಲಿ ಕಂಟಿನ್ಯೂ ಮಾಡಿ, ಏನು ಫೀಸ್ ಪೇ ಮಾಡಬೇಕಾಗಿಲ್ಲ. ಎಷ್ಟು ದಿವಸ ಬೇಕಾದ್ರೆ ಅಲ್ಲಿ ನೀವು ರೆಗ್ಯುಲರ್ ಮಾಡಬಹುದು. ಇದು ಸೀನಿಯರ್ ಸಿಟಿಸನ್ಸ್ ಗೋಸ್ಕರನೇ ಒಂದು ನಡೀತಾ ಇರುವಂತ ಸೆಂಟರ್. ಸೊ ರೆಗ್ಯುಲರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ವೆಂಕಟೇಶ್, ಸೆರಾಕ್ಯಾರ್.